ಖರ್ಗೆ ಡಿಕೆ ನಡುವೆ ಎಕ್ಸ್ಕ್ಲೂಸಿವ್ ಪವರ್ ಮಾತುಗಳಾಗಿವೆ. ಕಲಬುರಗಿಯಿಂದ ನವದೆಹಲಿ ಈ ಜರ್ನಿಯ ಮಧ್ಯೆ ಏನೇನಾಯಿತು? ಖರ್ಗೆ ಡಿಕೆ ನಡುವೆ ಎಕ್ಸ್ಕ್ಲೂಸಿವ್ ಪವರ್ಫುಲ್ ಮಾತುಗಳಾಗಿವೆ. ಕಲಬುರಗಿಯಿಂದ ನವದೆಹಲಿಯ ತನಕ ಈ ಜರ್ನಿ ನಡೀತಲ್ಲ, ಇಲ್ಲಿ ಮಧ್ಯೆ ಏನಾಯಿತು? ಕಲಬುರಗಿಯಿಂದ ಮಧ್ಯಾಹ್ನ 3:15ಕ್ಕೆ ಹೊರಟಂತಹ ಫ್ಲೈಟ್ ಅದು ಸಂಜೆ 5:15ಕ್ಕೆ ಸರಿಯಾಗಿ ದೆಹಲಿಯಲ್ಲಿ ಲ್ಯಾಂಡಿಂಗ್ ಆಗಿದೆ. ದೆಹಲಿಯಲ್ಲಿ ಡಿಕೆ ಖರ್ಗೆ ಸ್ಪೆಷಲ್ ಫ್ಲೈಟ್ ಲ್ಯಾಂಡ್ ಆಗಿರುವಂಥದ್ದು. ಬರೋಬ್ಬರಿ 2.25 ಗಂಟೆ ಡಿಕೆ ಮತ್ತು ಖರ್ಗೆ ಡೀಪ್ ಚರ್ಚೆ ಮಾಡಿದ್ದಾರೆ. ಡಿಕೆ ಖರ್ಗೆ ನಡುವೆ ಏನೆಲ್ಲ ಚರ್ಚೆ ಆಯಿತು? 2.25 ಗಂಟೆಯಲ್ಲಿ ಡಿಕೆಶಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಿಗ್ ಗೇಮ್ ಪ್ಲಾನ್ ಏನಾದ್ರು ಮಾಡಿದ್ರ? ಶುವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕೆಶಿಯ ನಡುವೆ ಪವರ್ಫುಲ್ ಮಾತುಕತೆ ಆಗಿದೆ. ಕಲಬುರಗಿಯಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಈ ಜರ್ನಿ ಇದೆಯಲ್ಲ 2.25 ಗಂಟೆ. 3:15ಕ್ಕೆ ಸರಿಯಾಗಿ ಫ್ಲೈಟ್ ಹೊರಟಿತು. ಅಲ್ಲಿ 5:15ಕ್ಕೆ ಕರೆಕ್ಟ್ ಆಗಿ ಲ್ಯಾಂಡ್ ಆಗಿದೆ ದೆಹಲಿಯಲ್ಲಿ. ದೆಹಲಿಯಲ್ಲಿ ಡಿಕೆ ಖರ್ಗೆ ಸ್ಪೆಷಲ್ ಫ್ಲೈಟ್ ಲ್ಯಾಂಡ್ ಆಗಿದೆ. ಬರೋಬ್ಬರಿ 2.25 ಗಂಟೆ ಡಿಕೆಶಿ ಮತ್ತು ಖರ್ಗೆ ಡೀಪ್ ಚರ್ಚೆ ಮಾಡಿದ್ದಾರೆ. ಖರ್ಗೆ ನಡುವೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕೆಶಿ ಅವರ ನಡುವೆ ಏನೆಲ್ಲ ಚರ್ಚೆ ಆಯಿತು? ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು? ಈಗ ಮುಖ್ಯವಾಗಿ ಮುನ್ನೆಲೆಯಲ್ಲಿರೋದೇ ಪವರ್ ಫೈಟ್ ವಿಚಾರ. ಇನ್ನು ಅದೇ ಕಾರಣಕ್ಕೆ ಡಿಕೆಶಿ ಕೂಡ ಪದೇ ಪದೇ ದೆಹಲಿಗೆ ಹೋಗುವಂಥದ್ದು. ಹಾಗಾಗಿ ಈ ಫ್ಲೈಟ್ ಜರ್ನಿ ಇದೆಯಲ್ಲ, ಇವರಿಬ್ಬರ ಫ್ಲೈಟ್ ಜರ್ನಿ, ಒಬ್ಬರು ಹೈಕಮಾಂಡ್ನ ಪ್ರಬಲ ನಾಯಕರು ನೇತೃತ್ವವನ್ನು ವಹಿಸಿಕೊಂಡಂತವರು, ಇನ್ನೊಬ್ಬರು ಇಲ್ಲಿನ ಕಾಂಗ್ರೆಸ್ ಅಧ್ಯಕ್ಷರು. ಒಟ್ನಲ್ಲಿ ಈ ಮಾತುಕತೆ ಭಾರಿ ಕುತೂಹಲವನ್ನ ಕೆರಳಿಸಿದೆ. ಜರ್ನಿ ಇದೆಯಲ್ಲ, ಒಟ್ಟೊಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದರ ಕಾರಣವೇನು? ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಮತ್ತು ಖರ್ಗೆ ಮಹಾಮಂಥನ ನಡೆಸಿದಂಥದ್ದು. ರಾಜ್ಯದ ಕಾಂಗ್ರೆಸ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ನನ್ನ ಜವಾಬ್ದಾರಿ. ನನ್ನ ವಿಚಾರದಲ್ಲಿ ಸೋನಿಯಾ ಅಮ್ಮನಿಗೆ ಸಾಫ್ಟ್ ಕಾರ್ನರ್ ಇದೆ. ನಾನು ಸಿಎಂ ಆಗೋಕೆ ಅವರು ಒಪ್ಪಿದ್ದಾರೆ. ಈ ವಿಚಾರ ನಿಮಗೂ ಗೊತ್ತಿದೆ. ರಾಹುಲ್ ಗಾಂಧಿ ಅವರನ್ನ ಈ ವಿಚಾರದಲ್ಲಿ ಒಪ್ಪಿಸೋದು ಬಾಕಿ ಉಳಿದಿದೆ. ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸುವಂತಹ ಹೊಣೆ ನೀವೇ ತೆಗೆದುಕೊಳ್ಳಬೇಕು. ನೀವು ಮನಸ್ಸು ಮಾಡಿದ್ರೆ ಮಾತ್ರ ನನ್ನ ಕನಸು ನನಸಾಗುತ್ತದೆ. ಪಟ್ಟ ಕೊಡಿಸುವ ಸಂಪೂರ್ಣ ಹೊಣೆ ಖರ್ಗೆ ಮೇಲೆ ಹಾಕಿದ ಡಿಸಿಎಂ ಡಿಕೆಶಿ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಅವರಿಬ್ಬರ ಮಧ್ಯೆ ಏನು ಮಾತುಕತೆ ಆಯ್ತು ಅನ್ನೋದನ್ನ ನಾವು ಹೇಳ್ತಿದ್ದೀವಿ. ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆಯ ಮಹಾಮಂಥನದ ಬಗ್ಗೆ